ನಾಳೆ ಹೇಳಿದ್ರೆ ಸರ್ ಕಾರ್ಯಕ್ರಮ ಸರ್ ಬಹು ವರ್ಷಗಳ ದಶಕಗಳ ಕನಸು ಈಡೇರ್ತಾ ಇರುವಂತ ಸರ್ ಖುಷಿ ಆಗ್ತದೆ. ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನವಲಗುಂದ ಕ್ಷೇತ್ರದ ಹಾಗೂ ಎಲ್ಲ ರೈತರ ಪರ ಹೋರಾಟ ಮಾಡಿರ್ತಕ್ಕಂಥದ್ದು, ಅದ್ರ ಜೊತೆಗೆ ನಮ್ಮ ಧಾರವಾಡ ಜಿಲ್ಲೆಯ ಪರವಾಗಿ ಈ ಒಂದು 300 ಕೋಟಿ ವೆಚ್ಚದಲ್ಲಿ ನಡೀತಕ್ಕಂಥ ಕೆಲಸ ಕಾಮಗಾರಿಗೆ ಬೆನ್ನೆಳೆ ಕಾಮಗಾರಿ ಇದೆ. ಅದಕ್ಕೆ ಸರ್ಕಾರ ಮಂಜೂರಾತಿ ಮಾಡಿ ನಾಳೆ ಮುಖ್ಯಮಂತ್ರಿಯವರ ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಏನು ಅನಾನುಕೂಲ ಆಗ್ತಕ್ಕಂಥ ಆ ಭಾಗದಲ್ಲಿ ಜನರಿಗೆ ಮಳೆ ಬಂದಾಗ ಜಾಸ್ತಿ ಮಳೆ ನೀರು ಎಲ್ಲ ಹೊಲದಲ್ಲಿ ಹೋಗಿ ಮಣ್ಣೆಲ್ಲ ಹೊಲದಲ್ಲಿ ಹೋಗಿ ಬಹಳ ದೊಡ್ಡ ಪ್ರಮಾಣದ ಅನಾನುಕೂಲ ಆಗ್ತಕ್ಕಂಥದ್ದನ್ನ ತಡೆಗಟ್ಟಲಿಕ್ಕೆ ನಮ್ಮ ಸರ್ಕಾರ ತೊಗೊಂಡಿರ್ತಕ್ಕಂಥದ್ದು ಪ್ರಯತ್ನ. ಆಮೇಲೆ ವಿಶೇಷವಾಗಿ ಕೋನ್ ರೆಡ್ಡಿ ಅವರು, ಶಾಸಕರಾಗಿರ್ತಕ್ಕಂಥ ಕೋನ್ ರೆಡ್ಡಿ ಅವರು ಹೆಚ್ಚಿನ ಮುತುವರ್ಜಿ ವಹಿಸಿ ಪೋಸ್ಟ್ ಪೋಲ್ ಅಂತ ಹೇಳ್ತೀವಲ್ಲ ಆ ರೀತಿ ಅವರು ಹೋಗಿ ಇದನ್ನ ಗ್ರಾಂಟ್ ಅನ್ನ ತರಲಿಕ್ಕೆ ಸರ್ಕಾರಕ್ಕೆ ಮನವರಿಕೆ ಮಾಡ್ಲಿಕ್ಕೆ ಯಶಸ್ವಿಯಾಗಿದ್ದಾರೆ. ನಾನು ವೈಯಕ್ತಿಕವಾಗಿ ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಕೇವಲ ಕಾಂಗ್ರೆಸ್ ಇರುವಂತಹ ಕ್ಷೇತ್ರದಲ್ಲಿ ಮಾತ್ರ ಅಲ್ಲಿ ಕುಂದಗೋಳದ್ದು ಬಹಳಷ್ಟು ಎಫೆಕ್ಟ್ ಆಗುತ್ತೆ ಸರ್. ಮುಂದೆ ಇದು ನರಗುಂದ ಆಗುತ್ತೆ ಸರ್. ಆ ಕ್ಷೇತ್ರದಲ್ಲಿ ಆಗಿಲ್ಲ ಈ ಯೋಜನೆ, ಕೇವಲ ಕಾಂಗ್ರೆಸ್ ಶಾಸಕ ಇರುವಂತಹ ಕ್ಷೇತ್ರದಲ್ಲಿ ಮಾತ್ರ ಆಗ್ತದೆ. ಯಾರು ಹೇಳಿರೋದು? ಇದು ತುಪ್ಪು ಹೇಳುತ್ತೆ ಸರ್. ಹಂಗಿಲ್ಲ ಸರ್, ಒಂದು ಬೇಡಿಕೆ ಇದೆ. ಏನಾಗುತ್ತೆ ನೋಡಿ, ನೀವು ದಯಮಾಡಿ ಪ್ರಶ್ನೆ ಕೇಳಿ ಬೇಡ ಅಂತ ಹೇಳಲ್ಲ. ಹಂತವಾಗಿ ಪ್ರಾಜೆಕ್ಟ್ ಆಗ್ಬೇಕು. ಶಾಸಕರು ಮುತುವರ್ಜಿ ವಹಿಸಿ ಅಲ್ಲಿಂದ ಅಲ್ಲಿಗೆ ಮಾಡಿಸ್ಕೊಂಡ್ ಬಂದಿದ್ದಾರೆ. ಫ್ರಮ್ ವಾಟ್ ಕಿಲೋಮೀಟರ್ ಟು ವಾಟ್ ಕಿಲೋಮೀಟರ್ ಎಕ್ಸಾಕ್ಟ್ಲಿ ಎಲ್ಲಿಂದ ಎಲ್ಲಿಗೆ ಹೋಗೋದು ನನಗೆ ಗೊತ್ತಿಲ್ಲ. ಸುಮಾರು 48-50 ಕಿಲೋಮೀಟರ್ ಆಗ್ತಕ್ಕಂಥದ್ದಿದೆ. ಹಂತವಾಗಿ ಮಾಡ್ತಕ್ಕಂಥ ಪ್ರಾಜೆಕ್ಟು. ಸೊ ಇದು ಸರಿಯಲ್ಲ ಅಂತ ನನ್ನ ವಾದ. ನೀವು ಮಾತನಾಡ್ತಕ್ಕಂಥದ್ದು ಬಿಜೆಪಿ ಅವ್ರು ಬಿಡ್ರಿ. ಬಿಜೆಪಿ ಅವ್ರದ್ದು ಎಫ್ಸ್ಟೈನ್ ಫೈಲ್ ಬಗ್ಗೆ ಏನ್ ಮಾತಾಡ್ತಾರೆ ಬಿಜೆಪಿ ಅವರು? ಅಲ್ಲ ಮಾತಾಡ್ತಾರ? ನೀವು ಕೇಳಿದ್ರ? ಈ ದೇಶದ ನಾಚಿಕೆ ಮಾನ ಮರ್ಯಾದೆಲ್ಲ ಕಳ್ಕೊಂಡಿದೀವಲ್ಲ, ಯಾರು ಎಫ್ಸ್ಟೈನ್ ಫೈಲ್ ಬಗ್ಗೆ ನೀವು ಕೇಳಿದಿಲ್ಲ ಅವ್ರಿಗೆ? ಎಲ್ಲದಕ್ಕೂ ಹಂಗೆ ಮುಗೆ ಬಿದ್ದು ಭಾರಿ ಮಾತಾಡ್ತಿದ್ರಲ್ಲಿ. ಎಫ್ಸ್ಟೈನ್ ಫೈಲ್ ಬಗ್ಗೆ ಯಾರು ಮಾತಾಡೋದಿಲ್ಲ ಅಂತ? ಈ ಸೌತ್ ಇಂಡಿಯಾಗಳಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕಳೆದ 10 ವರ್ಷದಿಂದ ಅವ್ರು ಕೇಳ್ತಾರಂತ? ಸುಮ್ಮನೆ ಏನೋ ಮಾತಾಡ್ತಾರೆ. ಬಿಜೆಪಿ ಕಾಂಗ್ರೆಸ್ ಅವ್ರಿಗೆಲ್ಲ ಏನು ಒಂದು ಮಾಡಿ 300 ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥದ್ದು ಸಮಾಧಾನ ಇಲ್ಲ. ಮಾಡಿದ್ರೆ ಬಿಜೆಪಿ ಅನ್ನೋದು ಕಾಂಗ್ರೆಸ್ ಅನ್ನೋದು ಬಿಟ್ರೆ ಬೇರೆ ಏನಿದೆ? ಅವ್ರಿಗೆ ಆಯ್ತು, ಅವ್ರಿಗೇನ ಮಾಡಕ್ ಕೇಳ್ರಿ. ಅವ್ರಿಗೆ ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿಗೆ ರೊಕ್ಕ ಕೊಡಕ್ಕೆ ಕೇಳ್ರಿ ಕೇಂದ್ರದಿಂದ. ಸುಮ್ಮನೆ ಏನೋ ಮಾತಾಡ್ಕೊಂಡು ಕುಂದಿರ್ತಾರೆ.